ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಕೀರ್ತನೆ 128 5ನೇ ವಾಕ್ಯವನ್ನ ಧ್ಯಾನಿಸೋಣ. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನ ನೋಡುವವನಾಗು, ನಿನ್ನ ಮಕ್ಕಳ ಮಕ್ಕಳನ್ನ ಕಾಣುವವನಾಗು, ಇಸ್ರಾಯೇಲರಿಗೆ ಶುಭವಾಗಲಿ. ನನ್ನ ಸ್ನೇಹಿತರೆ, ಇಂದು ಕರ್ತನು ಈ ವೇದ ವಾಕ್ಯದಿಂದ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಇಂದು ಅನೇಕವಾದ ಶುಭಗಳನ್ನ ಕರ್ತನು ಹೊತ್ತು ನಿಮ್ಮ ಬಳಿ ಬರ್ತಾ ಇದ್ದಾರೆ. ನಿನ್ನ ಮಕ್ಕಳನ್ನ ಆ ಮಕ್ಕಳನ್ನು ಕೂಡ ಅವರಿಗೆ ಶುಭ ಉಂಟಾಗುವುದನ್ನ ನೀವು ಕಾಣ್ತೀರಿ. ನೀವು ಹೇಗೆ ಇರ್ತೀರಿ, ನಿಮ್ಮ ಜೀವಮಾನ ಎಲ್ಲ ಒಂದು ಶುಭವನ್ನ, ಒಂದು ಆಶೀರ್ವಾದವನ್ನ ಕರ್ತನ ಈ ದಿನ ಕಳಿಸಿಕೊಡ್ತಾ ಇದ್ದಾರೆ. ಕರ್ತನ ಹೇಳ್ತಾರೆ ವಾಕ್ಯದಲ್ಲಿ, ದೇವರ ವಾಕ್ಯದ ನಾವು ನೋಡ್ತೇವೆ, ಆತನ ವಾಕ್ಯವನ್ನ ದೂತನು ಎಂಬಂತೆ ಕಳಿಸಿಕೊಡ್ತಾ ಇದ್ದಾರೆ. ಇವತ್ತು ಕರ್ತನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಸಂತತಿಯ ಮೇಲೆ ಇಳಿತಾ ಇರೋದನ್ನ ನೀವು ನೋಡ್ತೀರಿ. ಆತನ ವಾಕ್ಯದಲ್ಲಿ ಹೇಳುವಂತೆ, ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಪರಲೋಕದಿಂದ ಪರಮ ತಂದೆ ನಮ್ಮನ್ನ ಆಶೀರ್ವಾದವನ್ನ ಅನುಗ್ರಹಿಸ್ತಾ ಇದ್ದಾರೆ. ಅಪರಿಮಿತವಾದ ಒಂದು ಆಶೀರ್ವಾದ. ದೇವರ ಆಶೀರ್ವಾದ ಬರುವಾಗ ಏನಾಗುತ್ತೆ, ನಾವು ನೋಡ್ತೇವೆ, ಭೂಮಿ ಮೇಲೆ ಮಳೆ ಇಲ್ಲದೆ ಇದ್ದಾಗ ಡ್ರೈ ಆಗಿ, ಯಾವುದೇ ಆದಂಥ ಪೈರಿಲ್ಲದೆ ಆ ಡ್ರೈ ಆಗಿರುವಂಥ ಒಂದು ಒಣ ನೆಲವನ್ನು ನಾವು ನೋಡ್ತೇವೆ. ಆದರೆ ಅದೇ ಮೇಲಿಂದ ಮಳೆ ಬೀಳುವಂಥ ಸಮಯದಲ್ಲಿ ಆ ಎಲ್ಲ ಒಂದು ಭೂಮಿಯು ಹಸನಾಗಿ ಹೋಗುತ್ತೆ ಪ್ರಿಯರೇ. ಅದರ ಮೇಲೆ ಯಾವ ಬೀಜವನ್ನು ಬಿತ್ತಿರೋದೆಲ್ಲವೂ ಫಲ ಕಾಣುವಂತೆ ಅದು ಬೆಳೆದು ಉನ್ನತವಾಗಿದ್ದು ಫಲ ಕೊಟ್ಟು ಸಮೃದ್ಧಿ ವೃಷ್ಟಿಯನ್ನು ತೆಗೆದುಕೊಳ್ಳುತ್ತೆ. ಆ ಪ್ರಕಾರ ಪರಲೋಕದಿಂದ ಬರುವಂಥ ಆಶೀರ್ವಾದ ಅಂತದ್ದೇ. ಆ ಪರಲೋಕದಿಂದ ಕರ್ತನು ಸುರಿಸೋ ಆಶೀರ್ವಾದ ಈ ದಿನ ನಿಮ್ಮ ಮೇಲೆ ಹಾಗೆ ಬರ್ತಾ ಇದೆ. ನೀವು ಅನ್ಕೊತಾ ಇದ್ದೀರಿ, ನಾನು ಡ್ರೈ ಪ್ಲೇಸ್ ಥರ ಇದ್ದೀನಿ, ಯಾವ ಆಶೀರ್ವಾದ ಇಲ್ಲ, ಯಾವುದೇ ಆದಂಥ ಆ ಒಂದು ಶುಭವಾದ ಕಾರ್ಯಗಳಿಲ್ಲ, ದೇವರೇ ಯಾವಾಗಪ್ಪ ಅದೆಲ್ಲ ನನಗೆ ಸಿಗುತ್ತೆ ಅಂತ ನೀವು ಯೋಚಿಸ್ತಾ ಇರ್ಬೋದು. ಕರ್ತನ ಈ ದಿನ ವಾಗ್ದಾನ ಮಾಡ್ತಾ ಇದ್ದಾರೆ, ಈಗೋ ನಾನು ಚಿಯೋನಿನೊಳಗಿಂದ ನಿನ್ನನ್ನೇ ನಾನು ಆಶೀರ್ವದಿಸ್ತಾ ಇದ್ದೇನೆ. ಕರ್ತನ ಆಶೀರ್ವಾದ ನಿಮಗೆ ಉಂಟಾಗ್ತಾ ಇದೆ. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳ ಮೇಲೂ, ಆ ಸಂತತಿಯ ಮೇಲೆ ಆಶೀರ್ವಾದ ಕರ್ತನ ಸುರಿಸ್ತಾ ಇದ್ದಾರೆ. ಆಶೀರ್ವಾದ ಪೂರ್ಣವಾಗಿ ನಮ್ಮ ಮೇಲೆ ಸುರಿಸಲ್ಪಟ್ಟಾಗ ಹಚ್ಚ ಹಸುನಾದಂಥ ಒಂದು ಆ ತೋಟವಾಗಿ ಹೇಗೆ ಮಾರ್ಪಡುತ್ತೋ ಆ ಪ್ರಕಾರ ನಿಮ್ಮ ಕುಟುಂಬದ ಸಮೃದ್ಧಿಯನ್ನ ನೀವು ಕಾಣ್ತೀರಾ. ನಿಮ್ಮ ಜೀವಿತದಲ್ಲಿ ಸಮೃದ್ಧಿ, ಅನೇಕವಾದ ಫಲ ಕಾಣುವಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದೇವರು ಶುಭವನ್ನುಂಟು ಮಾಡ್ತಾರೆ. ಎಲ್ಲ ಕಾರ್ಯಗಳ ಮಾರ್ಗಗಳು ಕರ್ತನ ಸರಾಗ ಮಾಡ್ತಾರೆ. ನೀವು ಕೈ ಹಚ್ಚುವ ಎಲ್ಲ ಕೆಲಸ ಕಾರ್ಯದಲ್ಲಿ ಸಫಲವನ್ನ ಕಾಣ್ತೀರಿ, ಅಭಿವೃದ್ಧಿ ಕಾಣ್ತೀರಿ, ಆಶೀರ್ವಾದ ಹೊಂದ್ಕೊಂತೀರಿ. ಎಲ್ಲವೂ ಹುದುವಾಗಿ ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ ಕರ್ತನು. ಆಶೀರ್ವಾದವನ್ನ ಹೊಂದಿಕೊಳ್ಳೋಣ ಪ್ರಿಯರೇ. ಕರ್ತನಲ್ಲಿ ಮೊರೆ ಇಡಿ, ಪ್ರಾರ್ಥಿಸಿ. ಚಿಯೋನಿನಲ್ಲಿರುವ ಯೆಹೋವನು ಪರಲೋಕದಿಂದ ನಿಮ್ಮ ಮೇಲೆ ಕರ್ತನು ಆಶೀರ್ವಾದವನ್ನು ಸುರಿಸ್ತಾ ಇದೆ. ನಿಮ್ಮ ಕುಟುಂಬದ ಮೇಲೆ, ಸಂತತಿಯ ಮೇಲೆ ಕರ್ತನೇ ನನ್ನನ್ನು ಆಶೀರ್ವದಿಸು ಎಂಬುದಾಗಿ ಕೇಳ್ರಿ. ಈಗಲೇ ಕರ್ತನ ಆಶೀರ್ವಾದ ನಿಮ್ಮ ಮೇಲೆ ಇಳಿಯುತ್ತೆ. ಇಲ್ಲದನ್ನ ಇರುವಂತೆ ಮಾಡೋ ದೇವರು ನಮ್ಮ ದೇವರು ಪ್ರಿಯರೇ. ಯಾವುದು ಇಲ್ಲವೋ ನಿನ್ನ ಹತ್ರ ಇದನ್ನ ಇರುವಂತೆ ಕರ್ತನ್ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಬೇಡ್ತಾ ಇದ್ದಾರೋ ಅಪ್ಪ, ಅವರು ಏನೂ ಇಲ್ಲದ ಕೊರತೆಯಲ್ಲಿದ್ದಾರೋ ಸ್ವಾಮಿ, ಅವರ ಬಳಿ ಎಲ್ಲವೂ ಖಾಲಿ ಆಗಿದೆಯೋ, ಯಾವ ಶುಭಗಳಿಲ್ಲ, ಯಾವ ಸಂತೋಷ ಇಲ್ಲ, ಯಾವ ಸಮಾಧಾನ ಇಲ್ಲ ದೇವರೇ, ಬರಡಾದ ಸ್ಥಿತಿಯಲ್ಲಿ ಅವರು ಇರ್ಬೋದು ಪ್ರಭು. ತಂದೆ, ಈಗ ಅವರ ಮೇಲೆ ನಿನ್ನ ಆಶೀರ್ವಾದ ಇಳಿಯಲಿ ತಂದೆ. ಅವರನ್ನು ಆಶೀರ್ವದಿಸು, ಸಮೃದ್ಧಿ ವೃಷ್ಟಿ ಅವರ ಮೇಲೆ ಆವರಿಸಿಕೊಳ್ಳಲಿ. ಬ್ಲೆಸ್ ಮಾಸ್ಟರ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ತಂದೆ ಅವರ ಮೇಲೆ ಆಶೀರ್ವಾದ ಸುರಿದು ಬಿಡು ಪ್ರಭು. ಅವರು ಏನೇನು ಬೇಡಿಕೊಳ್ಳುತ್ತಿದ್ದಾರೋ ಅದಕ್ಕಿಂತ ಹೆಚ್ಚಾದನ್ನು ಕೊಡು ಸ್ವಾಮಿ. ಸಮೃದ್ಧಿ ಬರಲಿ ಯೇಸುವಿನ ನಾಮದಲ್ಲಿ. ಅವರ ಸಂಕಷ್ಟಗಳು ನೀಗಿ ಹೋಗಲಿ ಕರ್ತನೆ. ಅವರ ಸಂತತಿಯ ಮೇಲೆ ಆಶೀರ್ವಾದ ಇಳಿಯಲಿ. ಬ್ಲೆಸ್ ಹೋಲಿ ಸ್ಪಿರಿಟ್. ಪರಿಶುದ್ಧ ಆತ್ಮನೇ, ನೀನು ಆಶೀರ್ವದಿಸ್ತಾ ಇರುವುದಕ್ಕಾಗಿ ವಂದನೆ. ನಿನಗೆ ಮಹಿಮೆ ಸ್ವಾಮಿ. ಅವರು ಏನೇನು ಬೇಡಿಕೊಂಡಿದ್ದಾರೋ, ನೀವು ನನ್ನ ಹೆಸರಿನ ನನ್ನ ಏನಾದರೂ ಬೇಡಿಕೊಂಡ ಅದನ್ನು ನೆರವೇರಿಸುವೆ ನಂದಿದ್ದೀರಪ್ಪ. ಏಸಪ್ಪ, ಅವರು ಬೇಡಿಕೊಂಡಿದ್ದೆಲ್ಲವನ್ನ ದಯಪಾಲಿಸು. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.